ಅಡಿಕೆ ತೋಟದಲ್ಲಿ ಒಂದು ಹುಲಿ ಕಂಡು ಬರ್ತಾ ಇದೆ. ಇಮಿಡಿಯೇಟ್ ಆಗಿ ಕೇಜು ವಿತ್ ಲಾರಿ ಸ್ಥಳಕ್ಕೆ ಹೋಯ್ತು. ಎಲೆ ಎಲ್ಲ ವಿಶಾಲವಾಗಿ ಹರಡ್ಕೊಂಡಿದೆ. ಮಧ್ಯದಲ್ಲಿ ಹುಲಿ ಇದೆ. ಅದು ಹೊರಗಡೆ ಬಂದು ಒಬ್ರಿಬ್ರಿಗೆ ಹೊಡೆದು ಮತ್ತೆ ಒಳಗೋಗಿ ಸೇರ್ಕೊಂಡಿದೆ. 2 ಅಟೆಂಪ್ಟ್ ಮಾಡಿದ್ವಿ. 2 ಅಟೆಂಪ್ಟ್ ಕೂಡ ಒಳಗಡೆ ಹೋದ್ವಿ. ಎಂಜಿನ್ ಆಫ್ ಮಾಡಲಿಲ್ಲ, ಬಟ್ ನಿಲ್ಲಿಸಿದ್ವಿ. ಅದೇನು ಮಾಡ್ತು, ಎದ್ದೇಳ್ತು. ಜೀಪಿನ ಮುಂಭಾಗದಿಂದ ಬಲಗಡೆಗೆ ಬಂದು ಕೂಟೆ. ನಮಸ್ಕಾರ, ಇದು ಫಾರೆಸ್ಟ್ ಡೈರೀಸ್. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ನಿವೃತ್ತ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ TJ ರವಿಕುಮಾರ್ ಅವರಿದ್ದಾರೆ. ಅವ್ರ ಜೊತೆ ನಾವು ಅವರ ಫಾರೆಸ್ಟ್ ಡೈರೀಸ್, ಅವರು ಫಾರೆಸ್ಟ್ ಆಫೀಸರ್ ಆಗಿದ್ದಾಗ ಏನೆಲ್ಲ ಅವರ ಅನುಭವಗಳಿತ್ತೋ ಅದನ್ನು ಕೇಳ್ತಾ ಹೋಗ್ತಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ಹೇಗೆ ಆನೆ ಗೋವಾಕ್ಕೆ ಹೋಗಿದ್ದು, ಅಲ್ಲಿಂದ ಅದನ್ನು ಹೊರಗೆ ಕಳಿಸಿದಂತಹ ಕಥೆನ ತಿಳ್ಕೊಂಡ್ವಿ. ಈಗ ಅವರಿಂದ ಯಾವ ಕಥೆ ನಮಗಾಗಿ ಅಂತ ತಿಳ್ಕೊಳ್ಳೋ ಸಮಯ. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ನಿಮ್ಮ ಅನುಭವದ ಬುತ್ತಿಯಿಂದ ಏನು ತೊಗೊಂಬಂದಿದ್ದೀರಿ ಅಂತ? ಈ ಸಾರಿ ಒಂದು ನಾವು ಹುಲಿಯನ್ನು ಸಂರಕ್ಷಣೆ ಮಾಡಿ ಅದನ್ನು ನಮ್ಮ ವಶಕ್ಕೆ ಪಡೆದದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 2011ರಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಶಿವಮೊಗ್ಗ ವಿಭಾಗದಲ್ಲಿ, ವನ್ಯಜೀವಿ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಚೆನ್ನಾಗಿ ನೆನಪಿದೆ, ಮೇ 1ನೇ ತಾರೀಕು ರಜೆ ಇರುತ್ತೆ. ಮೇ 1 ಕಾರ್ಮಿಕರ ದಿನಾಚರಣೆ ರಜೆ ಇರುತ್ತೆ. ಸರಿ, ನಾಳೆ ಹಾಗೂ ರಜಾ ಅಂಥೇಳಿ ಆರಾಮಾಗಿ ಬೆಳಿಗ್ಗೆ ಎದ್ದು TV ಹಾಕದೆ 7:30-8 ಗಂಟೆ ಇರ್ಬೋದಾಗ ಬೆಳಿಗ್ಗೆ ಶಿಕಾರಿಪುರ ತಾಲೂಕು ಈಸೂರು ವಿಲೇಜ್ನಲ್ಲಿ, ಗ್ರಾಮದಲ್ಲಿ ಅಡಿಕೆ ತೋಟದಲ್ಲಿ ಒಂದು ಹುಲಿ ಕಂಡು ಬರ್ತಾ ಇದೆ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನನಗೆ ಅವಾಗಲೇ ಅನ್ನಿಸ್ತು, ಇದು ನನಗೆ ಬರುವಂಥ ಕಾಲು, ನಾನೇ ಇದಕ್ಕೆ ಮುಂದಿಂದು ಇದು ಮಾಡಬೇಕು ಅಂತ ಹೇಳಿ ಅವಾಗಲೇ ನಾನು ಸಫಾರಿನೂ ನನ್ನ ಇದರಲ್ಲೇ ಇತ್ತು, ಅಡ್ಮಿನಿಸ್ಟ್ರೇಟಿವ್ ಜವಾಬ್ದಾರಿಲಿತ್ತು. ಅಲ್ಲಿಗೂ ಮೆಸೇಜ್ ಕೊಟ್ಟೆ, ಲಾರಿ ಕೇಜು ಎಲ್ಲ ರೆಡಿ ಇಡ್ರಪ್ಪ, ಈ ಥರ ಇದೆ. ಆಮೇಲೆ ಡಾಕ್ಟ್ರಿಗೆ ಹುಡುಕಿದೆ, ಯಾಕೆ ರಜೆ ಇತ್ತು ಪಾಪ, ಅವರು ಬೇರೆ ಕಡೆ ಎಲ್ಲರೂ ಹೋಗಿರ್ಬೋದು ಅಂತ ಅವ್ರಿಗೂ ಹೇಳಿದೆ. ಸರಿ, ಡಾಕ್ಟ್ರು ಸಿಕ್ಕರು. ಸರಿ ಆಯಿತು, ಎಲ್ಲ ನಮ್ಮದೊಂದು ಏನು ಟೀಮ್ ಮಾಡಬೇಕು ಅದನ್ನು ರೆಡಿ ಮಾಡಿಕೊಂಡೆ. ಆಗಲೇ 8-8:30 ಆಗಿತ್ತು. ವಿತಿನ್ ನಿಮಗೆ ಡಿಪಾರ್ಟ್ಮೆಂಟಿಂದ ಕಾಲ್ ಬಂದಿದ್ದಲ್ಲ, ನಿಮಗಾಗಿ ಆ ನ್ಯೂಸ್ ಬಂದ ಮೇಲೆ ಇದು ಮಾಡಿದೆ. ಅಂದರೆ ನೀವು ಆ ಸ್ಕ್ರೋಲಿಂಗ್ ನ್ಯೂಸ್ ನೋಡಿದ ಕೂಡಲೇ ಇದು ನೆಕ್ಸ್ಟ್ ನಿಮಗೆ ಬರುವಂಥ ಕಾಲು ಗೊತ್ತಲ್ಲ, ಆಮೇಲೆ ಫರ್ದರ್ ಅಲ್ಲಿಂದ ಬಂತು. ಓಕೆ, ಅದು ಯಾಕೆಂದ್ರೆ ತಡ ಯಾಕಾಗಿರುತ್ತೆ? ತಡ ಅಂದರೆ ಅವರು ಅದನ್ನು ನೋಡಬೇಕು, ಅವ್ರಿಗೆ ಮೆಸೇಜ್ ತಲುಪಬೇಕು, ಅದು ನಮಗೆ ಇನ್ಫಾರ್ಮ್ ಮಾಡಬೇಕು ಕನ್ಸರ್ನ್ಗೆ. ಜನ ಕೂಡ ಫಸ್ಟ್ ಸೈಟಿಂಗ್ ಆದ ತಕ್ಷಣ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿರಲ್ಲ, ಫಸ್ಟ್ ನ್ಯೂಸ್ ಚಾನಲ್ಗೆ ಹೇಳಿರೋ ಅವರು. ಅಂದರೆ ಏನಾಗುತ್ತೆ, ಟೆರಿಟೋರಿಯಲ್ ಶಿಕಾರಿಪುರ ACFಗೆ ವಿಷಯ ತಿಳಿದಿದೆ. ಓಕೆ, ಅವರು, ನಾವು ವನ್ಯಜೀವಿ ವಿಭಾಗದವರು, ಅದೇ ರೀತಿ ಶಿಕಾರಿಪುರದಲ್ಲೂ ACF ಇರ್ತಾರೆ, ಅವ್ರಿಗೆ ವಿಷಯ ತಿಳಿದಿದೆ. ಅವರು ಕನ್ಸರ್ವೇಟ್ರಿಗೆ, ಅವರು DFOಗೆ ಅದೆಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ. ಪ್ರೋಟೋಕಾಲ್ ಪ್ರಕಾರ ಅವ್ರವ್ರು ಹೇಳ್ತಾ ಬರ್ತಾರೆ. ಸರಿ ಆಯಿತು, ನಾವು ಅಷ್ಟೊತ್ತಿಗೆ ಏನು ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಕರೆಕ್ಟ್ ಮೆಸೇಜು ಬಂತು, ಈ ಥರ ಒಂದು ಈಸೂರು ಗ್ರಾಮದಲ್ಲಿ ಒಂದು ಹುಲಿ ಬಂದಿದೆ, ಇಮ್ಮಿಡಿಯೇಟಾಗಿ ಹೋಗಿ ಅಟೆಂಡ್ ಮಾಡಬೇಕು. ಒಂದು ವಿಷಯ, ಸಾಕಷ್ಟು ಜನ ಸೇರಿದ್ದಾರೆ, ಸಣ್ಣ ತೋಟ. ಸೊ ಈ ಥರ ಎಲ್ಲ ಇದೆ. ಇಮ್ಮಿಡಿಯೇಟಾಗಿ ಕೇಜು ವಿತ್ ಲಾರಿ ಸ್ಥಳಕ್ಕೆ ಹೋಯಿತು. ನಾವು ಡಾಕ್ಟ್ರು, ಗನ್ನು, ಟ್ರ್ಯಾಂಕ್ಯುಲೈಸಿಂಗ್ ಗನ್ ಎಲ್ಲ ಬೇಕು, ಔಷಧಿ. ಅವತ್ತು ರಜಾ ಆದ್ದರಿಂದ ಆಫೀಸು ಒಬ್ಬ ವಾಚ್ಮನ್ ಇರ್ತಾನೆ. ಸೊ ಅವ್ರನ್ನೆಲ್ಲ ಕರೆಸಿ ಔಷಧಿ ಎಲ್ಲ ತೊಗೊಂಡು ನಾವು ಜೀಪಲ್ಲಿ ಇಮ್ಮಿಡಿಯೇಟಾಗಿ ಹೊರಟ್ವಿ. ನಾವು ತಲುಪುವಾಗ ನಮಗೆ ಒಂದು 50-55 ಕಿಲೋಮೀಟರ್ಸ್ ಆಗುತ್ತೆ ಶಿವಮೊಗ್ಗಕ್ಕೆ. ಸೊ ಇಮ್ಮಿಡಿಯೇಟಾಗಿ ಸ್ಥಳಕ್ಕೆ ಹೋದ್ವಿ. ನೋಡ್ತೀವಿ, ಅದೊಂದು ಸಣ್ಣ ಅಡಿಕೆ ಸಸಿ ಇರ್ತಕ್ಕಂಥ ತೋಟ, ಪ್ಲಸ್ ಬಾಳೆ ಇದೆ. ಬಾಳೆನೂ ಅದೇ ಹೈಟ್ ಇದೆ, ಅಬೌಟ್ ಒಂದು 3.5 ಫೀಟ್ ಅಷ್ಟೇ.
ಎಲೆ ಎಲ್ಲ ವಿಶಾಲವಾಗಿ ಹರಡ್ಕೊಂಡಿದೆ, ಗಿಡನೂ ಚಿಕ್ಕದಿದೆ, ಅದೇ ಅದರ ಮಧ್ಯದಲ್ಲಿ ಹುಲಿ ಇದೆ. ಆಗಲೇ ಅದು ಒಬ್ರಿಬ್ಬರಿಗೆ ಈ ಜನರ ಗಲಾಟೆಗೆ ಅದಕ್ಕೆ ಇದಾಗಿ ಎನ್ರೇಜ್ ಆಗಿ ಅದು ಹೊರಗಡೆ ಬಂದು ಒಬ್ರಿಬ್ಬರಿಗೆ ಹೊಡೆದು ಮತ್ತೆ ಒಳಗೋಗಿ ಸೇರಿಕೊಂಡಿದೆ. ಅಟ್ಯಾಕ್ ಬೇರೆ ಆಗ್ಬಿಟ್ಟಿದೆ. ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಸೊ ಇದೆಲ್ಲ ಆಗ್ಬಿಟ್ಟಿದೆ. ನಾವು ಸ್ಥಳಕ್ಕೆ ಹೋಗೋದ್ರೊಳಗೆ ಅಷ್ಟು ಅತ್ಯಂತ ಶೀಘ್ರವಾಗಿ ಹೋಗಿದ್ದೀವಿ. ಅಷ್ಟರೊಳಗಡೆ ಜನ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈಗ ಜನ ತುಂಬಿಕೊಳ್ಳೋದು ದೊಡ್ಡ ಅದು ಖಂಡಿತ ತಪ್ಪು. ಅವಕ್ಕೆ ಒಂದು ದಾರಿನ ನಾವು ಸಲೀಸಾಗಿ ಬಿಟ್ಟರೆ, ಅಥವಾ ಮಾರ್ನಿಂಗ್ ಯಾರು ನೋಡಿದಾರೆ ಅದನ್ನು ವಿಷಯನ ಸ್ಪ್ರೆಡ್ ಮಾಡಿದೆ, ಅದೇನು ಒಳ್ಳೆ ವೈಲ್ಡ್ ಫೈರ್ ಥರ ಎಲ್ಲರೂ ಬರೋರೇನೆ, ಎಲ್ಲರೂ ನೋಡೋರೆ, ಜಾತ್ರೆ ಬಂದಂಗೆ. ಅದು 4 ಕಡೆ ಅಷ್ಟೇ ದೂರದಲ್ಲಿ ಜನ ಇದ್ದಾರೆ, ಅಷ್ಟೇ ಜನ ತುಂಬಿಕೊಂಡಿದ್ದಾರೆ. ಇದರಪ್ಪ ಒಂದು ನನ್ನ ಗೆಸ್ಸಿಂಗ್ ಪ್ರಕಾರ ಒಂದು 6,000 to 7,000 ಪೀಪಲ್. 6,000 ಜನ. ಹೌದೌದು, 4 ಕಡೆ ಅಷ್ಟು ಜನ ಸೇರಿದ್ದಾರೆ. ನಾವು ಸ್ಥಳಕ್ಕೆ ಹೋದ್ವಿ. ನಮಗೆ ಹುಲಿ ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮಲ್ಲಿ ಟ್ರ್ಯಾಂಕ್ಯುಲೈಸಿಂಗ್ ಗನ್ ಇದೆ, ಸೆಡೇಟ್ ಮಾಡ್ತೀವಿ, ಅದನ್ನು ತೊಗೊಂಬರ್ತೀವಿ. ಅದು ಅವ್ರಿಗೆ ಅದೇನೂ ಇಲ್ಲ, ಸುಮ್ಮನೆ ನೋಡೋದು, ಸಾಧ್ಯವಾದರೆ ಕಲ್ಲೆಸೆಯೋದು, ಈ ಥರದ್ದು ಮಾಡೋದು. ಆ ಥರದ್ದು ನಡೆದಿದೆ. ಅದು ಬಂದು ಒಬ್ರಿಬ್ಬರಿಗೆ ಇದೆಲ್ಲ ಮಾಡಿ ಹೊಟ್ಟೆ ಎಲ್ಲ ಸೀಳಿ ಹೋಗಿದೆ. ಹಾಗೆ ಬೇಕಾ ಜನಕ್ಕೆ. ಅದೇ ವೈಲ್ಡ್ ಅನಿಮಲ್ಸು ಈಗ ಈ ಹೊಸ ಈ ಮೊಬೈಲು ಇವೆಲ್ಲ ಬಂದು ಒಬ್ರಿಗೊಬ್ರಿಗೆ ಕಮ್ಯುನಿಕೇಷನ್ನು. ಮೊದಲೆಲ್ಲ ಈ ಸಾಕಷ್ಟು ಹುಲಿಗಳು, ಚಿರತೆಗಳು ಅವ್ರ ಮನೆ ಮುಂದೆನೇ ಪಾಸ್ ಆದರೂ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಒಬ್ಬರು ನೋಡಿದರೆ 1,000 ಜನಕ್ಕೆ 3 ನಿಮಿಷದಲ್ಲಿ ತಲುಪಿಸ್ತಾರೆ. ಹಂಗಾಗಿದೆ. ಸರಿ, ತಲುಪಿದ್ರಿ. ನಾವು ತಲುಪಿ ಮೊದಲು ಅಸರ್ಟೈನ್ ಮಾಡ್ಕೋಬೇಕಲ್ಲ, ಅದು ಹುಲಿನೋ ಅಥವಾ ಚಿರತೆನೋ ಏನು ಅಂತ. ಆಮೇಲೆ ಅದು ನಮ್ಮಲ್ಲಿ ಬೈನಾಕ್ಯುಲರ್ ಎಲ್ಲ ಇತ್ತು, ನಾವು ನೋಡಿದ್ವಿ. ಪ್ರತ್ಯಕ್ಷದರ್ಶಿಗಳು ಹೇಳಿದರು. ಅಲ್ಲಿ ಸಹಾಯಕ ಅರಣ್ಯ ಶಿಕಾರಿಪುರ ಉಪವಿಭಾಗ ACF ಅವ್ರ ಸಿಬ್ಬಂದಿ ಎಲ್ಲ ಬಂದರು. ಸಾಕಷ್ಟು ಜನ ಪೊಲೀಸು ಬಂದಿದೆ. ಆಮೇಲೆ ನಮ್ಮ ಸಿಬ್ಬಂದಿ, ಅವ್ರ ಸಿಬ್ಬಂದಿ, ಸಾಕಷ್ಟು ಜನ ಸಿಬ್ಬಂದಿ ಎಷ್ಟೇ ಇದ್ದರೂ ಈ ಜನರ ಮಾಬ್ ಮುಂದೆ ಕಷ್ಟ ಆಗುತ್ತೆ. ಅವ್ರಿಗೆ ಕಂಟ್ರೋಲ್ ಮಾಡೋದು. ದೂರದಲ್ಲಿ ಇದ್ದರು ಮತ್ತು ಆ್ಯಕ್ಚುಲಿ ನಾವು ಅದರಿಂದ ಎಷ್ಟು ಅಂತರ ಕಾಯ್ದುಕೊಳ್ಬೇಕು ಅಂತ. ಅದರ ಹತ್ರ ಏನಾದರೂ ಅದು ಕ್ಷಣಾರ್ಧದಲ್ಲಿ ಬಂದು ಒಬ್ಬರಿಗೆ ಅಟ್ಯಾಕ್ ಮಾಡಿ ಮತ್ತೆ ಒಳಗೋಗೋಷ್ಟು ಶಕ್ತಿ ಇದೆ ಅದಕ್ಕೆ. ಇವರು ನಾವು ಭಾಳ ಸೇಫ್ ಡಿಸ್ಟೆನ್ಸ್ಲಿದ್ದೀವಿ ಅಂತ ಇವ್ರು ಭಾವಿಸ್ಬೋದೇ ಹೊರತು, ಅದಕ್ಕೆ ಮನ್ಸು ಮಾಡಿದರೆ ಅದೇನು ದೊಡ್ಡ ಡಿಸ್ಟೆನ್ಸ್ ಏನಲ್ಲ. ಆಯಿತಾ, ಇಷ್ಟೊತ್ತಿಗಾಗಲೇ ಒಂದಿಬ್ಬರಿಗೆ ಹಾಸ್ಪಿಟ್ಲೈಸ್ ಆಗಿದ್ದಾರೆ. ಸರಿ, ಆಮೇಲೆ ನಾವು ಟ್ರ್ಯಾಂಕ್ಯುಲೈಸಿಂಗ್ ಗನ್ ಲೋಡ್ ಮಾಡಿದ್ವಿ. ಟ್ರ್ಯಾಂಕ್ಯುಲೈಸಿಂಗ್ ಎಕ್ಸ್ಪರ್ಟನ್ನು ಕರೆದ್ವಿ, ಅವರು ಹೊಡೆದ್ರು. ಅದು ಏನಾಗ್ತಾಯಿದೆ, ಅದು ಹುಲಿಗೆ ಮುಟ್ಲಿಲ್ಲ. ಅದು ಹುಲಿಗೆ ಮುಟ್ಲೇ ಇಲ್ಲ ಅಂದರೆ ಅದಕ್ಕೆ ತಾಗಲೇ ಇಲ್ಲ. ಅದು ಏನಾಗುತ್ತೆ, ನೀವು ಲಾಂಗ್ ಡಿಸ್ಟೆನ್ಸು ಹೊಡಿಯುವಾಗ ಒಂದು ಬಾಳೆ ಎಲೆಗೆ ಅಥವಾ ಯಾವುದಕ್ಕಾರೋ ಅದು ಟಚ್ ಆದರೆ ದಾರಿ ತಪ್ಪುತ್ತೆ, ಅದು ಡೈರೆಕ್ಷನ್ನು ಚೇಂಜ್ ಆಗುತ್ತೆ, ತಲುಪಲೇ ಇಲ್ಲ. ಅಂಥವು 2 ಅಟೆಂಪ್ಟ್ ಮಾಡಿದ್ವಿ. 2 ಅಟೆಂಪ್ಟು ಕೂಡ ಫೇಲು. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗ್ತಾ ಬಂತು. ಜನನೂ ಜಾಸ್ತಿ ಸೇರಕ್ಕೆ ಶುರು ಆದರೆ ಇನ್ನೂ ಇದಕ್ಕೇನಾದ್ರು ಮಾಡಬೇಕಲ್ಲ. ಸಾಯಂಕಾಲ ಅಷ್ಟೊತ್ತಿಗೆ ನಾವು ಒಳಗಡೆ ಏನಾದರೂ ಆಗ್ಬಿಡ್ಬೇಕು. ಸಂಜೆ ಒಳಗೆ ಸಾಯಂಕಾಲ ನಮಗೆ ವಿ ಹ್ಯಾಡ್ ಎ ವೆರಿ ಗುಡ್ ACF ಸತ್ಯನಾರಾಯಣ ಅಂತ, ಅವರು ಕೂಡ ನಮ್ಮ ಜೊತೆಗಿದ್ದರು. ಸೊ ಅವರು ಯಾರಿದ್ರೂ ಈ ಕೆಲಸ ಇಷ್ಟೇ, ಅದು ಟ್ರ್ಯಾಂಕ್ಯುಲೈಸ್ ಮಾಡಬೇಕು, ಅದು ಪ್ರಜ್ಞೆ ತಪ್ಪಬೇಕು, ಆಮೇಲೆ ಅದನ್ನು ಧೈರ್ಯ ಮಾಡ್ಬೋದು. ಹೌದೌದು, ಅಲ್ಲಿವರೆಗೂ ಯಾರಿಗೂ ಆಗಲಿಕ್ಕಿಲ್ಲ. ಅಂದರೆ ಕೊಲ್ಲೋ ಶಕ್ತಿ ಇದೆಯಲ್ಲ, ಅದಕ್ಕೆ ನಮ್ಮನ್ನು ಕೊಲ್ಲೋ ಶಕ್ತಿನೂ ಇದೆ. ಆಮೇಲೆ ಹುಲಿ ಅದರದ್ದು ದೊಡ್ಡ ಈ ಬೈಸನ್ನೇ ಎಳ್ಕೊಂಡು ಹೋಗೋಷ್ಟು ಶಕ್ತಿ ಇರುತ್ತೆ. ಹೆಚ್ಚು ಕಮ್ಮಿ 250-300 kg ದಪ್ಪ ಇರುತ್ತೆ. ಅದು ತೂಕ ಅಷ್ಟಿರುತ್ತೆ. ಅಷ್ಟೇ ಫೆರೋಷಿಯಸ್ ಇರುತ್ತೆ. ಆಮೇಲೆ ಅದು ಊಟ ಮಾಡಿ ಎಷ್ಟು ದಿವಸ ಆಗಿದೆ ಗೊತ್ತಿರಲ್ಲ, ಎಷ್ಟು ಫೆರೋಷಿಯಸ್ ಇದೆ ಗೊತ್ತಿರಲ್ಲ.
ಒಟ್ಟಿನಲ್ಲಿ ಇದೆ, ಸ್ಮಾಲ್ ಎಕ್ಸ್ಟೆಂಟು, ಅದು ತೋಟ. ಅಷ್ಟು ಬಿಟ್ಟರೆ ದೊಡ್ಡ ಫಾರೆಸ್ಟ್ ಆಗಿ ವಿಸಿಬಿಲಿಟಿ ಕಡಿಮೆ ಇದ್ದರೆ ನೀವೇನು ಮಾಡಲಿಕ್ಕಾಗಲ್ಲ. ವಿಸಿಬಿಲಿಟಿ ಒಂದು ಇದೆ. ರೀತಿಲಿ ಪುಣ್ಯ. ಹಾಂ, ಪುಣ್ಯ, ಜನಗಳ ಪುಣ್ಯ, ಪ್ಲಸ್ ನಮಗೂ ಕೆಲಸ ಮಾಡೋಕ್ಕೂ ಅನುಕೂಲ ಆಯಿತು. ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಸೊ ಅಷ್ಟೊತ್ತಿಗೆ ಎಸ್ ಪಿ ಅವರು ಬಂದರು. ಎಸ್ ಪಿ ಅವರು ಎಲ್ಲ ಜನನ ಆದಷ್ಟು ದೂರ ಕಳಿಸೋವಂಥ ಒಂದು ಪ್ರಯತ್ನ ಆಯಿತು. ಆಮೇಲೆ ನಾವು ಇದೇ ರೀತಿ ನಾವು ಸಾಯಂಕಾಲದವರೆಗೂ ಟ್ರ್ಯಾಂಕ್ಯುಲೈಸಿಂಗ್ ಗನ್ನಲ್ಲಿ ಅದನ್ನು ಟ್ರೈ ಮಾಡೋದು, ಅದು ಫೇಲ್ ಆಗೋದು, ಕೊನೆವರೆಗೂ ಅಲ್ಲಿ ಸರಿಯಾಗಲ್ಲ ಅಲ್ವಾ, ಹೋದ್ಮೇಲೆ ಅದು ಕೆಲಸ ಮುಗಿಬೇಕು. ಆಮೇಲೆ ನಾನು ಹಾಗೆ ಯೋಚನೆ ಮಾಡ್ತಾ ಬೇರೆ ನಮ್ಮ ಆಫೀಸರ್ಸ್ ಜೊತೆ ಡಿಸ್ಕಸ್ ಮಾಡಿದೆ. ಇಲ್ಲ, ಇದು ಅಷ್ಟು ಕರೆಕ್ಟ್ ಆಗ್ತಾಯಿಲ್ಲ. ಆ ಓನರ್ ಆಫ್ ದಿ ಲ್ಯಾಂಡ್ ಕರೀರಿ. ಓನರ್ ಆಫ್ ದಿ ಲ್ಯಾಂಡ್ ಕರೆಸಿದ್ವಿ. ಓನರ್ ಆಫ್ ದಿ ಲ್ಯಾಂಡ್ ಕರೆಸಿ, ನೋಡಪ್ಪ, ನಿನ್ನ ಜಮೀನು ಎಷ್ಟಿದೆ ಅದರೊಳಗಡೆ ಈ ಗಾಡಿ ದಾರಿಗಳು ಅಂತೀವಿ, ಗಾಡಿ ಒಂದು ಗೊಬ್ಬರ ತರೋಕ್ಕೋ ಅಥವಾ ಟ್ರ್ಯಾಕ್ಟ್ರ್ ಹೋಗ್ಬೇಕು ಸರ್, ಮಧ್ಯದಲ್ಲಿ ಇದ್ರ ಮಧ್ಯದಲ್ಲಿ ಒಂದು ಗಾಡಿ ದಾರಿ ಇದೆ ಅಂತ ಹೇಳ್ದ. ಆಮೇಲೆ ಏನಾಯಿತು, ನಮಗೆ ಸಡನ್ನಾಗಿ ಆ ಗಾಡಿ ದಾರಿನಲ್ಲಿ ನಾವು ಒಳಗೆ ಹೋಗ್ಬೋದಾ ಸರ್? ಒಳಗಡೆ ಹೋಗ್ಬೋದು, ಆ ತೋಟದೊಳಗಡೆನೇ ಹೋಗ್ಬೋದು. ಆದರೆ ಹುಲಿ ಇರುತ್ತಲ್ಲ. ಹುಲಿ ಇದೆ, ರಿಸ್ಕ್ ತೊಗೊಳ್ಳೇಬೇಕು. ಅದನ್ನೇ ಹೇಳಿದ್ದು ನಾನು, ಇಟ್ಸ್ ಎ ಹೈಲಿ ರಿಸ್ಕಿ. ಸರಿ ಆಯಿತು, ನಾನಂತೂ ಬರ್ತೀನಿ. ನಾನಂತೂ ಬರ್ತೀನಿ. ಡಾಕ್ಟ್ರಂತೂ ಬೇಕೇ ಬೇಕು. ಏನು ಡಾಕ್ಟ್ರೇ? ಹಾಂ, ನಾನು ಬರ್ತೀನಿ. ಆಮೇಲೆ ಅಲ್ಲೊಬ್ಬರು ಕುಂಸಿಲೊಬ್ಬರು ಚಿಕ್ಕ ವಯಸ್ಸು, ಸಣ್ಣ ವಯಸ್ಸಿನ ಎಸ್ ಐ ಇದ್ದರು. ಅವರು ನಾನು ಬರ್ತೀನಿ ಸರ್. ಆಮೇಲೆ ಇನ್ನೊಬ್ಬರು ಡ್ರೈವರ್, ಎಸ್ ಪಿ ಅವ್ರ ಕಾರಿನ ಡ್ರೈವರ್, 4 ಜನ. ಆ ಕುಂಸಿ ಸಬ್ ಇನ್ಸ್ಪೆಕ್ಟರ್ದೆ ಜೀಪು ತಗೊಂಡು ಒಳಗಡೆ ಹೋಗ್ಬಿಟ್ವಿ. ಅರೌಂಡ್ 4:30 ಆಗಿತ್ತು. ಇನ್ನೇನು ಸಂಜೆ ಆಗ್ತಾ ಇದೆ, ಬೇರೆ ದಾರಿ ಇಲ್ಲ. ಡೆಸ್ಪರೇಟ್ ಇನ್ನವೇ ನಾವು ಅದನ್ನು ಮಾಡಿ ಬಂದ ಕೆಲಸ ಇದು ಮುಗಿಸ್ಲೇಬೇಕು ಅನ್ನೋ ಒಂಥರ ಹಠ ಬಂದ್ಬಿಡುತ್ತಲ್ಲ, ಬರುತ್ತೆ. ಮತ್ತು ಅದು ಅದರಲ್ಲಿ ಚಾನ್ಸ್ ಅಂದರೆ ವೆಯ್ಟ್ ಮಾಡೋ ಚಾನ್ಸಸ್ ಇಲ್ವಾ? ವೆಯ್ಟು ನೀವು ಮಾಡ್ತಾ ಇದ್ದಷ್ಟು ಕತ್ಲಾದರೆ ಅದೇನಾದ್ರು ಈಚೆ ಬಂದು ಇನ್ನೂ 10 ಜನರ ಮೇಲೆ ಅಟ್ಯಾಕ್ ಮಾಡಿದರೆ ಏನು ಮಾಡೋದು ಅನ್ನೋ ಪ್ರಶ್ನೆ. ಎರಡನೇದು, ಅದು ಎಲ್ಲಿ ಬೇಕೋ ಹೋಗ್ಬೋದು. ಹೌದು. ಮತ್ತು ಇಲಾಖೆ ಮರ್ಯಾದೆನೂ ಕಾಪಾಡಬೇಕು. ನಿಮ್ಮ ಕೈಲಿ ಟ್ರ್ಯಾಂಕ್ಯುಲೈಸಿಂಗ್ ಗನ್ ಇತ್ತು, ಇದ್ರ ಸ್ಟಾಫ್ ಇತ್ತು, ಬೇಕಾದಷ್ಟು ಜನ ಸ್ಟಾಫ್ ಇದ್ದು, ನೀವು ಮಾಡಲಿಲ್ಲ ಅನ್ನೋ ಮಟ್ಟಕ್ಕೆ ಆಗುತ್ತೆ. ಸರಿ, ಆಮೇಲೆ ತಮಾಷೆ ಏನು ಅಂದರೆ, ವಿ ವೆಂಟ್ ಇನ್ಸೈಡ್ ದ ತೋಟ. 4 ಜನ ಹೋದ್ವಿ. ಲೆಫ್ಟಲ್ಲಿ ಮಲಗಿತ್ತು. ನಮಗೆ ಅದಕ್ಕೆ ಜೀಪು ಮುಂದಿನ ಎಡಗಡೆ ಚಕ್ರಕ್ಕೂ ಅದಕ್ಕೂ 8 ಫೀಟ್, 8 to 9 ಫೀಟ್, 2-3 ಮೀಟ್ರು ಅಷ್ಟೇ ಮಲಗಿತ್ತು. ಇಲ್ಲಿದ್ರೆ ಅಲ್ಲಿ ಅಷ್ಟೇ ಹಿಂಗೆ ಮಲಗಿತ್ತು. ಅದು ನಮ್ಮ ಜೀಪು ಸ್ವಲ್ಪ ಸೌಂಡನ್ನು ಕಡಿಮೆ ಮಾಡಿ ಸುಮ್ಮನೆ ಹಾಗೆ ನಿಂತ್ಕೊಂಡ್ವಿ, ಸೈಲೆಂಟು. ಅದಕ್ಕೇನೋ ತೊಂದರೆ ಮಾಡಲ್ಲ ಅನ್ನೋ ಲೆಕ್ಕಕ್ಕೆ ಒಳಗಡೆ ಹೋದ್ವಿ, ನಿಲ್ಲಿಸಿದ್ವಿ. ಎಂಜಿನ್ ಆಫ್ ಮಾಡಲಿಲ್ಲ, ಬಟ್ ನಿಲ್ಲಿಸಿದ್ವಿ. ಅದೇನು ಮಾಡ್ತು, ಎದ್ದೇಳ್ತು. ಎದ್ದು ಜೀಪಿನ ಮುಂಭಾಗದಿಂದ ಬಲಗಡೆಗೆ ಬಂತು. ಬಲಗಡೆಗೆ ಬಂದ ಕೂಡಲೇ ನಮ್ಮ ಎಸ್ ಪಿ ಡ್ರೈವ್ ಮಾಡ್ತಿದ್ರಲ್ಲ ಜೀಪು, ಡಾಕ್ಟ್ರ್ ಹತ್ರ ಗನ್ ತಗೊಂಡು ಯಪ್ಪ ಇಷ್ಟೇ ಪಕ್ಕಕ್ಕೇನೆ. ಅಂದರೆ 1-2 ಸೆಕೆಂಡ್ ಲೇಟ್ ಆಗ್ತಿದ್ರೆ ಅಟ್ಯಾಕು ಮಾಡ್ಬೋದು, ಅಥವಾ ನಮಗೆ ಅದು ತಪ್ಪಿಸಿ ಆ ಕಡೆ ಈ ಕಡೆ ಹೋದರೆ ಜೀಪ್ ಎಲ್ಲ ಕಡೆ ಹೋಗಲ್ವಲ್ಲ. ಹೌದು. ಆ ಅಕೇಶನ್ ಬಿಟ್ಟಿದ್ರೆ ನಾವು, ಮತ್ತು ಅದೇ ಇನ್ನೊಂದು ಕಾರ್ನರ್ಗೆ ಹೋದ್ರೆ ನಿಮ್ಮ ಜೀಪ್ ಅಲ್ಲಿಗೆ ಹೋಗದೇ ಇದ್ದರೆ ನೀವು ಇಳಿದು ಹೋಗೋಕ್ಕಾಗಲ್ಲ, ತಪ್ಪಿಸ್ಕೊಂಬಿಡೋದು. ಆಯಿತಾ? ಅದಾದಮೇಲೆ ಹೊಡೆದ ಕೂಡಲೇ ಒಂದು 15ರಿಂದ 17 ನಿಮಿಷ ಬೇಕು. ಅದು ನಾವು ಟ್ರ್ಯಾಂಕ್ಯುಲೈಸ್ ಅರವಳಿಕೆ ಮಾಡಿ ಅದರ ಮೇಲೆ ಪ್ರಭಾವ ಬೀರೋಕ್ಕೆ. ಎಸ್, 15 to 17 ಮಿನಿಟ್ಸ್ ಬೇಕು. ಅದು ಎಲ್ಲಿ ಹೊಡಿಬೇಕು? ಕುತ್ತಿಗೆಗೋ, ತಲೆಗೋ, ಹೊಟ್ಟೆಗೋ ಹೊಡೆಯಂಗಿಲ್ಲ. ಆಲ್ಮೋಸ್ಟ್ ಬ್ಯಾಕ್ ಥೈ ಪೋರ್ಷನ್ ಆಗೋ ಚಾನ್ಸಸ್. ಹೌದು. ಅದ್ರಲ್ಲಿ ನೀವು ಅಷ್ಟು ದೂರದಿಂದ ಒಂದು ವೇಳೆ ಹೊಡಿಬೇಕು ಅಂದರೆ ಏಮ್ ಮಾಡೇ ಹೊಡಿಬೇಕು, ಏಮ್ ಮಾಡೇ ಹೊಡಿಬೇಕು. ಅಷ್ಟು ಇದ್ದಾರೆ ಪ್ರಿಸಿಷನ್ ಇರಬೇಕು. ಆನೆ ಸುಲಭ,
ಹಾಂ, ದೊಡ್ಡ ಗಾತ್ರ ಯು ವಿಲ್ ಗೆಟ್ ಮೋರ್ ಏರಿಯಾ. ಏರಿಯಾ, ಸರ್ಫೇಸ್ ಏರಿಯಾ ಜಾಸ್ತಿ ಹೌದು ಇರುತ್ತೆ. ಹೌದು ಹೌದು. ಇದು ಅಂತೂ ಹೊಡೆದ್ವಿ. ಬಲಗಡೆ ಹಿಂಗೆ ಬಂತಲ್ವಾ, ಬಲಗಡೆ ಹಿಂಬದಿ ತೊಡೆಗೆ ಡಾರ್ಟ್ ಆಯಿತು. ಡಾರ್ಟ್ ಆದಮೇಲೆ ನಾವು ಸೈಲೆಂಟ್ ಹಂಗೆ ಕೂತಿದ್ವಿ. ನಾವು ಹೊರಗಡೆಗೂ ಹೇಳಲಿಲ್ಲ, ಏನು ಮಾಡ್ತಾಯಿದ್ದೀವಿ ಅಂತಲೂ ಹೇಳಲಿಲ್ಲ. ಅವ್ರಿಗೆ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಆಗೋಯ್ತಲ್ಲ ಈಗ, ಜನಗಳಿಗೆ, ನಮ್ಮ ಆಫೀಸರ್ಸ್ಗೆ. ಸೊ ಆಮೇಲೆ ಒಂದು 15 ನಿಮಿಷ ಆದಮೇಲೆ ಮೆಲ್ಲಗೆ ಅದು ತುಕ್ಕುಡಿಕೆ ಸ್ಟಾರ್ಟ್ ಆಗುತ್ತೆ. ಅದೇನು ಮಾಡುತ್ತೆ, ಅರವಳಿಕೆ ನಿಮಗೆ ಮಸಲ್ಸ್ನ ಪ್ಯಾರಲೈಸ್ ಮಾಡುತ್ತೆ. ಎಚ್ಚರವಾಗಿರುತ್ತೆ, ಅನಿಮಲ್ ಕಣ್ಣು ಬಿಟ್ಕೊಂಡೇ ಇರುತ್ತೆ, ಉಸಿರಾಡ್ತಾ ಇರುತ್ತೆ. ಬಟ್ ನಿಮಗೆ ಹೊಡಿಬೇಕು ಅಂದರೆ ಅದಕ್ಕೆ ಕೈ ಎತ್ತಕ್ಕಾಗಲ್ಲ, ಪ್ಯಾರಲೈಸ್ ಆಗಿರುತ್ತೆ ಮಸಲ್ಸು. ಅಷ್ಟೇ ಔಷಧಿ ಮಾಡೋ ಕೆಲಸ. ಆಯಿತು, ಆಮೇಲೆ ಆಯಿತು. ಓಕೆ, ಆಮೇಲೆ ಅದನ್ನು ಅದು ಹಿಂಗೆ ನಾವು ನೆಟ್ ತೊಗೊಂಬ ಅಂತ ಮೆಸೇಜ್ ಮಾಡಿದ್ವಿ. ಓಕೆ, ಹಾಂ, 2011ರಲ್ಲಿ ಮೊಬೈಲ್ ಬಂದಿತ್ತು. ಹೌದು. ನೆಟ್ ಒಳಗೆ ತಗೊಂಬ ಅಂದ ಕೂಡಲೇ ಜನಕ್ಕೆ ಗೊತ್ತಾಗೋಯ್ತು, ನೆಟ್ ಒಳಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಸಿಕ್ಕಿದೆ. ಓಕೆ, ಸೊ ಕ್ಯಾಪ್ಚರ್ ಆಗಿದೆ ಅನ್ನೋ ಒಂದು ಸಿಗ್ನಲ್ ಅವರಿಗೆ. ಹಾಗಿದ್ರೆ ನೆಟ್ಟು ತಗೊಂಬನ್ನಿ ಅನ್ನುವಂಥ ಮೆಸೇಜ್ ಬಂತು. ಮುಂದೇನಾಯಿತು? ಜನರಿಗೂ ಕೂಡ ಗೊತ್ತಾಯಿತು, ಆಲ್ರೆಡಿ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜಾತ್ರೆನೇ ಅಲ್ಲಿ, ಹುಲಿ ನೋಡೋದಕ್ಕೆ ಅಂತ ಬಂದಿರೋದು. ಮುಂದೇನಾಯಿತು ಅನ್ನೋದನ್ನು ತಿಳ್ಕೊಳ್ಬೇಕು ನಿಮ್ಮಿಂದ. ಆದರೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಮುಂದೇನಾಯಿತು ಅಂತ. ದಟ್ ಇಸ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಇದರಲ್ಲಿ. ಯಾಕಂದರೆ ಬರೀ ಹುಲಿಯನ್ನು ಕ್ಯಾಪ್ಚರ್ ಮಾತ್ರ ಮಾಡಿರೋದಲ್ಲ, ಅದಕ್ಕಿಂತ ಜಾಸ್ತಿಯ ಕಥೆಗಳಿದೆ ಇದರ ಹಿನ್ನೆಲೆಯಲ್ಲಿ. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಮುಂದಿನ ಸಂಚಿಕೆ ತನಕ ಕಾಯಿರಿ. ಥ್ಯಾಂಕ್ ಯು.